ನಾನು ಕೂಡ ಹೇಳ್ತಿರ್ತಾಳ ರಾಜ ನೀ ರವಿಕೋಟ್ ತೇಜ ಅಕ್ಕನ ಮೇಲೆ ನಿಂತು ತೊರೆದು ಮಾತಾಡುವಂತ ತಿರುಗದಾರತಿ ನನಗಂದಿದ್ದಾರೆ ನೀನು ನೀ ಗಡನಲ್ಲಿ ಗಡನಂಬೀನೋ ನನ್ನ ಪರಾಕ್ರಮದ ಹೆಸರು ಕೇಸರಿಸುವುದು ಚೆನ್ನಾಗಿ ಕೇಳು. ಕೋಟ್ಯಾನು ಕೋಟಿ ಮಾರ್ತಂಡ ಸಣ್ಣ ಪ್ರಚಂಡ ಪಕ್ಕಿ ಮುಳಿಯಾಗಿ ಒಯ್ಯುವ ಚಿಕೋ ಎಲ್ಲ ಎಳವಾದ ಕಟ್ಟ ಮಿಟ್ಟಾಡಿತು ದರ ಮಂಡಲವು ಅಲ್ಲಾಡಿತು. ಸಾರ್ಥ
ಸಭಿಕರಲ್ಲಿ ಸಾಮಾನ್ಯ ಪ್ರಾರ್ಥನೆ.
ಸಾಹೇಬ್ರ ಮೂಳಿ ವೇಸಿ ಎರಡು ಎತ್ತುಗಳು ತಂದಿನ 4 ಎತ್ತುಗಳು ತಗೊಂಡಿನ ನಾನು 2-3 ಹಗ್ಗಗಳು ವ್ಯಾಪಾರ ಎತ್ತುಗಳು ಹಗ್ಗ ಹುಡುಗಿಗೆ ನಂಗೆ ತಿರ್ಕೊಂಡಾರ ಇವ್ರು ಅಂತಾರಲ್ಲ ಇವ್ರು ಯಾರು ದೊಡ್ಡರು ಯಾರು ಸಣ್ಣರು ಹೇಳ ರಾಜ ಇವ್ರ ಅಣ್ಣ ಇಂತಾದ ಬಿತ್ತಿಗೆ ಬಿತ್ತಿಸುವ ಕೋಟಿ ದೇವತೆಗಳು ತಮ್ಮ ಅಂಗಳ ಮನೆಯನ್ನು ಬಿಟ್ಟು ಎಪ್ಪಾಲಯಕ್ಕೆ ಮೈಕೊಟ್ಟರು. ಇಂಥ ವೀರಾಜ ವೀರ ಗಂಭೀರ ಎದುರಿಗೆ ಕಾರ್ಬನ್ ಮುಗಿದು ಬಂದಾಗ ವಿಚಾರಿಸುವ ನೀನು ನಾವೇ ಸೂಡ ಬಳಿಕ ನಾವು ತೆಲಿ ಮಾಡಿದ್ದೇವೆ ನೀನು ಯಾರಂತ ಬೈತಾರೆ ನನಗ ಯಪ್ಪ ತರಗತಿ ಮುಂದೆ ದಾರಿ ಬಂದಿದೆ ಕಾಕಾಳ ಸಫಲ ಆಯ್ತು ಕಾನೂರು ಕೋಟಿ ಕಟ್ಟಿಬಿಟ್ಟು ನಾಯಕರುಗಳ ಟ್ರಾವೆಲ್ ಯಾತಿಗಿರಿಗೆ ಹೋಗಿ ಬಂದು ಎತ್ತ ಕೂತಿರಂತ ಕಡಬಡ ಬಿಟ್ಟಂತ ಸಾರಥಿ
ನೀನು ಕರ್ಕೊಂಡ್ ಬಂದ್ರೆ ನನಗ ಯಪ್ಪ ಮಾಡ್ಸವ್ರ ನೀನ ಕೂನೆ ಅಲ್ಲ ನರ ನಾಡಿ ಎಲ್ಲ ನಿನ್ನಂಗೆ ಹೊಡೆದು ಹಾಕ್ತು ಅಂತ ಹೇಳಿದ್ರಿಂದ ಮಾಡ್ಸವ್ರ ನೀ ಯಾರೇ ರಂಗಸ್ವಾಮಿ ಮಗನ ನಿನ್ನ ನರದ ಹೆಸರು ನಿನ್ನ ಕೂನೆ ಅಲ್ಲ ಅಂತ ಬೈತ ನಮಗ ನೋಡು ಸ್ವಾಮಿ ಸೈದಾಪುರ ಮುಂದೆ ಹೋಗಿ ಸಣ್ಣಗಿನ ಕಾಲ್ತು ಕುಣೂರು ಮುಂದೆ ಹೋಗಿ ಕುಡಿಯೋದು ಕಲ್ತು ಬಿಳಾರ ಮುಂದೆ ಹೋಗಿ ನಾ ಬಿಡಿಸೋದು ಕಲ್ತ ರಾಮ್ಪುರ ಮುಂದೆ ಹೋಗಿ ರೊಕ್ಕ ಸಿಗಂಗ ಕಡಿಮೆ ಕೊಡ್ದ 3 ಸೊಟ್ಟ ಸಂಗೀತ ಕವ ಮಾಡಿದ ಬೆಳಕಿನಹಳ್ಳಿ ಮುಂದೆ ಬೆನ್ನತ್ತಲು ಸಿರಿವಾತನ ಸಿಗಲಿಲ್ಲ ಅಂತ ಏನು ಮಾಡಿಬಿಟ್ರು ಕೇಸ ಮುಂದೆ ಕೇಸ್ ಬರೆದ್ರು ಬಗಲಾಪುರ ಮುಂದೆ ಪೊಲೀಸರು ಅಂದ್ರಿಕ್ ಮುಂದೆ ಅಮೃತ ಬರ್ತೀರಿ ಕಟ್ಟ ಮಾಸ್ತಾರ ನನಗ ಅಂದ್ರಿಕ್ ಮುಂದೆ ಅಮೃತ ಬರ್ತೀರಿ ಸೀಪುಟ್ಟ ಸಿಗಲಿಲ್ಲ ನಾನು ಸಿಗಲಿಲ್ಲ ಅಂತ ಏನು ಮಾಡಿಬಿಟ್ರಿ ಎಲ್ಲರಿ ಮುಂದೆ ಏನಾಯ್ತಾರ ನನಗ ಎಲ್ಲರಿ ಮುಂದೆ ಏನಾಯ್ತು ಆಮೇಲೆ ಮಾಡಬೇಕ ನಿಂಗೆ ಹೊಡ್ತಿರ್ಬೇಕ ಹಿಂಗೆ ಬತ್ತ ನಂಗೆ ಕೆತ್ತ ಹಿಡ್ಕೊಂಬಿಟ್ರು ನನಗೆ ಹಿಡ್ಕೊಂಬಿಟ್ಗಳೇ ಯಾಕಂದ್ರು ಧರ್ಮಸ್ಥಾನ ದಂಡ ಕಟ್ರಿ ಇವನಿಗೆ ಅಂದ್ರು ನನಗೆ ಈ ಅಬ್ದುಲ್ ಬಾಸಿನ ಊರಲ್ಲಿ ಇಮ್ಲಾಪುರ ಮುಂದೆ ಬಂದು ಈಗ ಏನು ಸಿದ್ಧತೆ ಕೇಳಿದ್ರೆ ಸ್ವಂತ ಬಲೇಶ್ ಕೇಳಿ ಜಮು ಸಾವು ಕೇಳಿ ಅಮೃತ ಸಾವು ಕೇಳಿ ಸರ್ಕಾರದಿಂದ ಕೇಳಿದೆ ಮುಂದಿನ ಸಾವು ಸಿಟ್ಟಿಗೆ ಬದ್ಮಾಸ್ ಮನಿ ನಪ್ಪಳ ಮನಿ ಅಯ್ಯಾಳ ಮುಂದೆ 5,000 ಕರ್ತಾನೆ ಹಿಂಗೆ ಕೊಳ್ಳಕ್ಕೆ ಚೆಲ್ಲಿ ಹಿಡ್ಕೊಂಡು ಹೊಂಟಿದ್ದ ಹಿಂಗೆ ಡೌನ್ ಮಾಡಿದ್ ನಾನು ನೋಡ್ರಿ 3,000 ರೂಪಾಯಿ ತಗ 3 ಸೆಕೆಂಡ್ ಕಟ್ಟಿ ತಪ್ಪಾಗದ ಎಲ್ಲ ಮಾತನಾಡ್ಕೊಂಡು 1,000 ಅನ್ನೇನು ಬೇಕಾ ಮಾಡ್ರ ಬೆಕ್ಕನ ಗಕ್ಕನ ಹೋಗಿ ಹುಬ್ಬಳ್ಳಿ ಮುಂದೆ ಉಜ್ಜರ ಆಗಿ ಪಂಜಾಬ್ನ ಪರ ಆಗಿ ಬರೇ ಪೋಲಿ ಕಡಿಮೆ ಮಾಡ್ಬೇಕು ಕೇಸಿ ಕೊಳವಾರ ಜೈಲಾಗ ಬೇದಲ್ಲಿ ಹೋಗಿ ಹಿಡ್ಕೊಂಡು ಕೇಳಿ ನಾನು ಕೇಸಿ ಕಡಿಮೆ ಮಾಡಿಕೊಂಡು ಅಂತ ತಿರುಕ ಮಾಡುವ ತನಕ ದಾರಿ ನನಗೆಂದಿದ್ದ ರಾಜ ನೀನು ತೋಟ ನಿಜ ಮೇರು ಪರ್ವತವನ್ನು ಏಕಕಾಲದಲ್ಲಿ
ಅಂತ ಬೇಜಾರ. ಅದಕ್ಕ ಮುಂದ ಮಹಾರಾಜರ ಒಳತಾತು ನಿನ್ನ ಅಂದವಾದ ಮಂದಿರವನ್ನು ಬಿಟ್ಟು ಈ ನರಮಾನವ ಸಭೆಗೆ ಬಂದು ತಾತ್ಪರ್ಯ ಹೇಳಿದರಿಯ ನಿನಗೆ ಈ ಸಭಾ ಮಂದಿರಕ್ಕೆ ಬಂದ ಕಾರಣವೇನೆಂದರೆ ಶ್ರೀಮಂತ ಪರಾಕ್ರಮಗಳಾದ ಸುಮ್ಮನೆ ಸಂಭ್ರಮ ಆಗಲೇ ಪರಿಣಾಮವಾಯಿತು. ಮಹಾರಾಜರನ್ನು ಭೇಟಿ ಮಾಡ್ತಾರಂತ ಮೇಲಕ್ಕೆ ಹೇಳುವಂತವನಾಗಲಿ. ಒತ್ತಡವಾದ ಅಮರವಚ್ಚಿಯ ರಾಜ್ಯವಿದುವಾಗೆ ರಥವನ್ನು ಸುಂದರಿಸಿ ಉಳಿಸುವಂತವರಾಗು. ಆ ಬಂದ ಅಡ್ಡ ಬಂದರೆ ಅವರನ್ನು ಎಪ್ಪಾಲನ್ನು ಮಾಡಿಸಿ ಆ ದೇವಾಂಗಿಯರನ್ನು ಸೆರೆಮನೆಯಲ್ಲಿ ಹಾಕುವಂತವರಾಗು. ಪಾಲಕರ ದಾಸರಿಗೆ ಗರ್ವ ಮುರಿದು ಅವರವರ ಪಟ್ಟಗಳನ್ನು ತೊಟ್ಟು ನಷ್ಟ ಮಾಡಿಬಿಡು. ಸುಂಬಾಸುರನನ್ನು ಜಯವೇಲಿಯನ್ನು ವಹಿಸು. ಜಯ ಪತಾಕಿಯನ್ನು ನಡೆಸಿದರೆ ಗೊಪ್ಪಳೆ ಜನಿತ ರಾಶಿಕ ಮಣಿಯಂತೆ ಇದು ನನ್ನ ಬೆಳೆದ ಬಳೆಗೆ ಜಯ ಬರಲಿ. ಚಂದ ಮಣಿಯಾದ ಚಂದ ಮುಂಡನೆ
ಚಂಡಮುಂಡರ ನಿಮ್ಮ ತೀವ್ರತರವಾದ ಪ್ರಕಾರ ರಥವನ್ನು ಶೃಂಗರಿಸಿ ನಿನ್ನ ಸನ್ಮುಖವನ್ನು ತಂದು ನಿಲ್ಲಿಸಿರುವೆನು. ಇದು ಅಲ್ಲದೆ ಮತ್ತೇನಾದರೂ ರಾಜ ನಮ್ಮನ ಕುತ್ತಿಗೆಯನ್ನು ನನ್ನ ಚಲ್ಲುವಿನಿಂದ ಕುಟ್ಟಿಗೆ ಸಾಕುವೆ. ಆಗಲೇ ಬರಲಿ. ಈ ಕೋ ವೈಕುಂಠಕ್ಕೆ ಒಡೆಯನಾದ ಪುರುಷೋತ್ತಮನ ರಥದಲ್ಲಿ ಮುಂದಕ್ಕೆ ಜಾಗ್ರತೆ. ಇಪ್ಪತ್ತೊಂದು ಕೇಳಿಯ ಮಾರ್ಬಲ ತಂದು ತಮ್ಮ ಸಮ್ಮುಖದಲ್ಲಿ ನಿಲ್ಲಿಸಿರುವೆನು. ಇದು ಅಲ್ಲದೆ ಪೂರ್ವ ಸೊತ್ತು ಅಂಡಲಿಂಗನ ಸೊತ್ತು ಅಗ್ಗದೆ ಸಂಹಾರ ಮಾಡಿಬಿಟ್ಟನು. ಇವಲ್ಲದೆ ಗದ್ದೆಯ ಮೇಲೆ ಕುಳಿತಿರುವ ಮುದಿಮಾದೇವನು ತಂದು ತಮ್ಮೆದುರಿಗೆ ಮಂಗನಾಗಿ ನಿಲ್ಲುವಂತೆ ಮಾಡಿದನು. ಇದು ಅಲ್ಲದೆ ಬೇರೆ ನಮ್ಮನ್ನು ಕುಟಿಲತ್ವ ಪ್ರಾಣಿಯಂ ತಗ್ಗಿಸಿ ನಮ್ಮ ಅಜ್ಞಾನದೊಳಗಿರುವಂತೆ ಮಾಡಿದರು. ತಂದು ಇರುತ್ತೆ ನಮ್ಮ ವಿರತೆಯಲ್ಲಿ ಕೂಡಿಸಿರುವನು. ಇಂಥ ನಮ್ಮ ಸಂಪಿತನೆಂಬ ಸಂಪಿತನ ಇಂಪುಳ್ಳ ರಾಜಭಾರಕ್ಕೆ ಇರುವುದು ರಾಜೇಂದ್ರ. ಆಗ್ನೇಯ ಮೇರೆಗೆ ಪುನಃ ಪುನಃ ಮುನ್ನೂರು ಗಂಟೆ ಸುಳ್ಳಿ ಮಾಡಿರೋನು. ಇದು ಅಲ್ಲದೆ ಅನೇಕ ಜತಿಗಳ ಕೋಣ ಮುರಿದು ಬಂದಿರೋನು. ಇದ್ದವು ಅನೇಕ ನೋಡಿರೋನು.
ಸಾಹಸಿಗಳಾದ ದೇವತೆಯನ್ನು ನೆಮನೆ ಗೊಬ್ಬರಕ್ಕೆ ಮುಳ್ಳುಗಳಿಗೆ ಗಂಡನೆಂದು ಎನಿಸಿಕೊಳ್ಳುತ್ತದೆ. ಹೆಸರನ್ನಾಟಕ್ಕೆ ಎಲ್ಲ ನಿಖಿಲ ವಯಸ್ಸುಗಳಾದ ಸಂಕೇಶ್ವರನು ಕಕ್ಕನೆ ಸುರದ ಮರೆ ಕಡೆ ಎಂಬುದಾಗಿ ಬಂದರೆ ಅವರ ಕಣ್ಣುಗುಡ್ಡೆಗಳನ್ನು ಚೆಲ್ಲುವುದನ್ನು ತುಟಿ ಬಿಸಾಕುವೆ. ಇಂಥ ಸಮರ್ಥನೆ ಎದುರಿಗೆ ನಿಂತು ಇದರ ಉತ್ತರ ಕೊಡುವವರು ಕಾಣೆ. ತಸ್ಮೈ ಕಾರಣ ಇಂದ್ರ ಲೋಕಕ್ಕೆ ದಾರಿಯನ್ನಿಡುವಂತವರಾಗಿ ಕಂಡಿರ ಚಂಡ ಮುಂದಾದಿಗಳನ್ನು
ನನ್ನ ತೀರ ವಜ್ರ ಇದಾರಿ ಭೂಮಿಗೆ ಬಿತ್ತು ಕರುಣಾಸಾಗರ ನಾದ ಆ ಈತರನು ಪಾರು ಮಾಡೋನು ಕಾಂತೆ ಬಿಡು ಮರ ಚಿಂತೆ
ಸಮಯದಲ್ಲಿ ಬಾಗಲವನ್ನು ಹಾರಿ ಇಲ್ಲಿನ ಕಿರಾತಕ ನಾಯಿಗಳು ದಿಕ್ಕಿಗೆ ಓಡಿದವು. ಹಾಗೆ ಆ ಮಳೆಯಿಂದ ಬೆಂಕಿ ಶಾಂತವಾಯಿತು. ಹಾಗೆ ಆ ಭೂಸಿದ್ಧಲಿಂಗೇಶ್ವರ ಅಂತಃಕರಣನ ಮೇಲೆದ್ದರ ಸಾಕತಾಯಿ ಹೇಮದೂತೆ ಇದೆಲ್ಲ ಮತ್ತೆ ಚೆನ್ನಾಗಿ ಕೇಳ್ತಿದ್ದಾರೆ. ಆ ಹೇಮ ಸತ್ಯದೇವಿ ಅದೇನೇನೋ ಚೆನ್ನಾಗಿ ಹೇಳುವಂತ
ಈ ಕುಳ್ಳರ ರಕ್ಕಸರನ್ನು ಈ ಕುಳ್ಳರು ಲೋಕದಲ್ಲಿ ತತ್ವ ಪ್ರದಾಸದಲ್ಲಿ ಹೇಳಿದರೆ ಜನರು ಮೆಚ್ಚೋದಿಲ್ಲ. ಅದು ಹೇಗೆ ಅಂದರೆ ರೋಗಿಷ್ಠನಿಗೆ ಬಿಡಿಸಿ ಹೇಳಿದರೆ ನಮ್ಮ ಮಾತಿಗೆ ಒಬ್ಬವರನ್ನು ಸಖಿ ನನಗೆ ಸರಿ ಬಂತು. ಈ ಅಂದಾಗಾತ ಆ ಹೆಣ್ಣು ಮಾನವನ್ನು ಕಳೆದಕ್ಕಿಂತ ಮೊದಲು ಪ್ರಾಣವನ್ನು ಕಳೆದುಕೊಳ್ಳದೆ ಲೇಸು. ಆ ಹೇ ಸಖಿ ಮರಣ ಕಾಲದಲ್ಲಿ ಬಂದು ಅನುಭವಿಸಬೇಕಲ್ಲವೇ? ದುರ್ಮಾರ್ಗ ರಕ್ತರು ಮರ್ಯಾದೆ ಕಳರಮ್ಮ ಸಖಿ. ಆ ಹೇಮ ಸಚಿದೇವಿ ಕಾಲದ ಮತ್ತಾದ ಚೆನ್ನಾಗಿ ಹೇಳ್ತಿದ್ದಾರೆ. ಆದ ಕಾರಣ ಶ್ರೀಮತ್ ಶಂಕರ ಇದರ ಸರಣಿಯನ್ನು ಮಾಡು. ಬೇರೆ ಸಾಲಿಯಾಗಿ ಇರು. ಎಂತ ಕಷ್ಟ ಬಂದರೂ ಪರಿಹಾರ ಆಗದಮ್ಮ ಸಖಿ ರಾಜೇಂದ್ರ ಮುಖಿ. ಸಭಿಕರಲ್ಲಿ ಸೌಜನ್ಯ ನಾಗಪ್ಪ ಸಂಬ್ರ